ಬಂದಿರೋ ಎಲ್ಲ ನನ್ನ ಅಮ್ಮನ ಭಕ್ತರುಗಳಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಶಿವಣ್ಣವ್ರಿಗೆ ತಾಯಿ ಮನಿ ಮಂಗಳಮ್ಮ ದೇವರು ಆಯುಷ್ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಎಲ್ಲ ಕಾಪಾಡಿದ ಕೇಳ್ಕೊತೀವಿ. ಬಡವರಿಗೆ ದಾನ ಮಾಡೋ ಥರ, ಬಡವರಿಗೆ ಹೆಲ್ಪ್ ಮಾಡೋ ಥರ ಶಕ್ತಿ ಅಣ್ಣನ ಕೊಟ್ಟರೆ ನಾವು ಕೂಡ ಅವ್ರು ನೋಡಿ ಸ್ಫೂರ್ತಿ ಆಯ್ತೀವಿ. ಇಲ್ಲಿ ಬಂದಿರೋರಿಗೆಲ್ರಿಗೂ ನನ್ನ ನಮಸ್ಕಾರಗಳು. ಏನಂದರೆ ಈ ದೇವಸ್ಥಾನ ಅಂದರೆ ಬಂಡಿ ಮಹಾಕಾಳಿ ದೇವಸ್ಥಾನದ ನನ್ನ ಅಧ್ಯಕ್ಷರು, ಧರ್ಮದರ್ಶಿಗಳು ಮತ್ತು ವ್ಯವಸ್ಥಾಪಕರು, ಪ್ರಧಾನ ಅರ್ಚಕರು. ಸುಮಾರು ನನ್ನ 45 ವರ್ಷ ಆಯ್ತು ಇಲ್ಲಿ ಸೇವೆ ಮಾಡೋಕ್ಕೆ ಬಂದು. ಅದಕ್ಕೆ ಹಿಂದೆ ನಮ್ಮ ತಾಯಿಯವರೆಲ್ಲ ಮಾಡೋರು. ಸುಮಾರು 670 ವರ್ಷದ ತಾಯಿ ದೇವಸ್ಥಾನ ಇದು. ಇಂಥ ದೇವಸ್ಥಾನವನ್ನು ನಾನು ಇಷ್ಟು ಅಭಿವೃದ್ಧಿ ಮಾಡವ್ರೆ ಅಂದರೆ ಅಮ್ಮವರೇ ಮಾಡಿಸಿರೋದು. ಅದು ನನ್ನ ಕೈಯಿಂದ, ನನ್ನ ಮಗನ ಕೈಯಿಂದ ಮಾಡಿಸಿದ್ದಾರೆ. ಇಷ್ಟೊಂದು ನಮ್ಮ ಭಕ್ತರುಗಳು ನನ್ನ ಸಂಬಂಧಿಕರಿಂದ ಜಾಸ್ತಿ ನನಗೆ ನಮ್ಮ ಹುಡುಗರು ಬಂದು ಸೇರಿರೋದು ತುಂಬ ನನಗೆ ಅಣ್ಣ ತಮ್ಮದಿರಿಗಿನ್ನ ಜಾಸ್ತಿ. ನನ್ನ ಮಕ್ಕಳಿಗೆ, ನನಗೆ, ನನ್ನ ತಾಯಿ ದೇವಸ್ಥಾನಕ್ಕೆ ಇವರೆಲ್ಲ ಒಂದು ಸಪೋರ್ಟ್ಗಾರರು, ಅಂದರೆ ಪ್ರೊಟೆಕ್ಟ್. ಈ ಥರ ಮಾಡಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡ್ಬಂದಿದ್ದೀವಿ. ಎಲ್ರಿಗೂ ಬಂದಿರೋರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಇವತ್ತು ನಂದು 72ಗೆ ಬಿದ್ದಿದ್ದೆ ನನ್ನ ವಯಸ್ಸು. ಆಯ್ತಾ, ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಎಲ್ಲ ಬಂದಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ, ನಮ್ಮ ದೇವಸ್ಥಾನಕ್ಕೂ ಒಳ್ಳೆಯದಾಗಲಿ. ಬಂದಿರೋ ಎಲ್ಲ ನನ್ನ ಅಮ್ಮನ ಭಕ್ತರುಗಳಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಹೆಲ್ತ್ ಕ್ಯಾಂಪ್ ಎಲ್ಲ ಮಡಗಿದ್ದೀರಾ ತಾವು? ಹಾಂ, ಇದೇ ಸಂದರ್ಭಕ್ಕೋಸ್ಕರ ರಕ್ತದಾನ ಶಿಬಿರ ಮತ್ತು ಅಕ್ಕಿ ದಾನ, ವಸ್ತ್ರದಾನ, ಅಮ್ಮನವ್ರ ವಸ್ತ್ರದಾನಗಳು, ಮತ್ತು ಕೆಲವು ಬಡ ಮಕ್ಕಳಿಗೆ ಕಂಬಳಿ, ಪುಸ್ತಕ, ವಯಸ್ಸಾದ ವೃದ್ಧರಿಗೆ ಕಂಬಳಿಗಳು ಮತ್ತು ಸ್ವೆಟರ್ಗಳು ಇದೆಲ್ಲ ಕೊಡ್ತಾಯಿದ್ದೀವಿ. ಮತ್ತು ಅನಾಥಾಶ್ರಮದಲ್ಲಿ 3 ಅನಾಥ ಆಶ್ರಮದಲ್ಲಿ ಊಟ ಇಟ್ಕೊಂಡಿದ್ದೀವಿ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ. ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ನಮ್ಮನ್ನು ಚಿಕ್ಕ ವಯಸ್ಸಿಂದನೂ ಒಂದು ಬರ್ತ್ಡೇ ಕಾರ್ಯಕ್ರಮ ಆಗಲಿ ಏನೊಂದಾಗಲಿ, ನಮ್ಮ ಚಿಕ್ಕ ವಯಸ್ಸಿಂದನೂ, ನಾನು ಚಿಕ್ಕವನಿದ್ದಲ್ಲೂ ನಮ್ಮ ಹುಟ್ಟುಹಬ್ಬನ ನಾವು ಇಲ್ಲಿ ಆಚರಿಸ್ಕೊತಾ ಇದ್ದಿದ್ದು. ಅದೇ ರೀತಿ ಇವ್ರ ಮಗವರು ಕೂಡ, ಶಶಿಯವರು ಕೂಡ ಇವತ್ತು ಕೂಡ ನಮ್ಮ ಹುಟ್ಟುಹಬ್ಬನ ಇಲ್ಲಿ ಆಚರಿಸ್ತಾರೆ. ಅದೆಲ್ಲ ನಮ್ಮದು ಕರ್ತವ್ಯ. ಇವತ್ತು ನಾವು ಅವರಿಗೆ ಹುಟ್ಟುಹಬ್ಬ ಆಚರಿಸೋದು ನಮ್ಮದೊಂದು ಪುಣ್ಯ, ನಮ್ಮದು ಭಾಗ್ಯ ಅಂತ ಹೇಳ್ಬೋದು. ಶಿವಣ್ಣವ್ರಿಗೆ ತಾಯಿ ಮನಿ ಮಂಗಳಮ್ಮ ದೇವರು ಆಯುಷ್ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಎಲ್ಲ ಕಾಪಾಡಿದ ಕೇಳ್ಕೊತೀವಿ. ಸುಮಾರು ಮಾಡಿದೆ ಸರ್. ಅದನ್ನ ಹೇಳೋಕ್ಕಂದ್ರೆ ಒಂದು ದೊಡ್ಡ ಲಿಸ್ಟೇ ಬೇಕು ಇವಾಗ. ಅದು ಮಾಡಬೇಕಂದ್ರೆ ಆ ಥರ ಸುಮಾರು ಮಾಡಿದ್ದಾರೆ. ಈ ವರ್ಷ ಸ್ವಲ್ಪ ಕಮ್ಮಿನೇ ಮಾಡೋದು, ಇನ್ನೂ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾರೆ. ಮುಂದಕ್ಕೆ ಚೆನ್ನಾಗೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್, ಮೊದಲನೇದಾಗಿ ಅಪ್ಪಾಜಿಯವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಸ್ನೇಹಿತರ ಪರವಾಗಿ. ಅಣ್ಣನ ಬಗ್ಗೆ ನಾವು ಏನು ಹೇಳಿದ್ರು ಕಮ್ಮಿನೇ, ಆದರೂ ಹೇಳ್ಬೇಕಾಗತ್ತೆ. 71 ವಯಸ್ಸು ತುಂಬಿ 72ನೇ ವರ್ಷಕ್ಕೆ ಬಂದಿರೋದ್ರಿಂದ ನಮ್ಮಂಥವ್ರ ನಿಟ್ಟಿನಲ್ಲಿ ಬಡವರು, ಮಧ್ಯವರ್ತಿಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಹುಟ್ಟುಹಬ್ಬನ ಬರೀ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಒಂದು ಕಡೆ ಆದರೆ, ನಮ್ಮ ಸಂಭ್ರಮಾಚರಣೆ ಒಂದು ಕಡೆ ಆದರೆ, ಅವರು ಬಡವರಿಗೆ ಈ ಚಳಿಗಾಲದಲ್ಲಿ ಯಾರಿಗೆ ಏನು ನೆರವಾಗಬೇಕು, ಯಾರು ಮಧ್ಯವರ್ತಿಗಳಿದ್ದಾರೆ, ಯಾರು ಕಡು ಬಡವರಿದ್ದಾರೆ, ಎಷ್ಟೋ ಜೀವಿಗಳಿಗೆ ರಕ್ತದಾನ ಶಿಬಿರ ಏನು ಏರ್ಪಡಿಸಿದ್ದಾರೆ ಅಂದರೆ, ಎಷ್ಟೋ ಜನಕ್ಕೆ ಬ್ಲಡ್ ತೊಗೊಳೋದು ಕೂಡ ದುಡ್ಡಿರಲ್ಲ. ಅಂಥವ್ರಿಗೆ ನಮ್ಮ ಹುಟ್ಟುಹಬ್ಬದ ಪರವಾಗಾದರೂ ನಮ್ಮ ಸ್ನೇಹಿತರು ನಾವೆಲ್ಲರೂ ಹೊರಗೂಡಿ ನಮ್ಮ ಹುಡುಗರು ರಕ್ತದಾನ ಮಾಡಿ ಭಾಳಷ್ಟು ಜನನ ಜೀವ ಉಳಿಸಿದೆ. ಯಾಕೆಂದರೆ ಇಲ್ಲಿ ನಾವು ಸುಮಾರಷ್ಟು ಜನ ನಾವು ತಾಯಿ ಅನ್ನ ತಿಂತಾಯಿದ್ದೀವಿ, ನಾವೆಲ್ಲರೂ ಇದ್ದೀವಿ. ನಮ್ಮನ್ನೆಲ್ಲ ಅಣ್ಣ ಇರಿಸ್ಕೊಂಡಿದ್ದಾರೆ ಇಲ್ಲಿ. ಮುಖ್ಯವಾಗಿ ಹೇಳಬೇಕು ಅಂದರೆ ತಾಯಿ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ನಮ್ಮೆಲ್ಲರ ಆಯುಷಲ್ಲಿ 1 ಪಟ್ಟು ಅಣ್ಣನಿಗೆ ಕೊಡಲಿ ದೇವರು. ಇನ್ನಷ್ಟು ಮಗದಷ್ಟು ಬಡವರಿಗೆ ದಾನ ಮಾಡೋ ಥರ, ಬಡವರಿಗೆ ಹೆಲ್ಪ್ ಮಾಡೋ ಥರ ಶಕ್ತಿ ಅಣ್ಣನ ಕೊಟ್ಟರೆ ನಾವು ಕೂಡ ಅವ್ರು ನೋಡಿ ಸ್ಫೂರ್ತಿ ಆಯ್ತೀವಿ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅವ್ರು ಹುಟ್ಟುಹಬ್ಬನ ಇದೇ ಥರ ಪ್ರತಿ ವರ್ಷ ನಾವು 1 ದಿನ ಕೊಡೋ ಬ್ಲಡ್ಡು 365 ದಿನ ಜೀವಿಗಳಿಗೆ, ಎಷ್ಟೋ ಜನ ಬಡವರಿಗೆ ದಾನ ಆಗಲಿ. ಹಾಗೆ ನೀವು ನೋಡ್ತಾ ಇರ್ಬೋದು ಹೊರಗಡೆ ಅಮ್ಮನ ಆಲಯದಲ್ಲಿ ಪ್ರತಿ ವರ್ಷ ಕೂಡ ಅಣ್ಣವರು ಅಕ್ಕಿ ಕೊಡ್ತಾರೆ, ಬೆಡ್ಶೀಟ್ಗಳು ಕೊಡ್ತಾರೆ. ಈ ಚಳಿಗಾಲದಲ್ಲಿ ಅವರು ನೋಡಿದ್ದಾರೆ, ನಮಗೆ ಚಳಿ, ನಮ್ಮ ಹತ್ರ ಏನೋ ದುಡ್ಡಿರುತ್ತೆ ತಗೋತೀವಿ, ಬಡವ್ರಿಗೆ ಇರಲ್ಲ, ಅಂಥವ್ರಿಗೆ ದಾನ ಮಾಡಬೇಕು ಅನ್ನೋ ಮನೋಭಾವ ಅಣ್ಣನಲ್ಲಿದೆ. ಸೊ ಹಾಗಾಗಿ ಇನ್ನೂ ಅಷ್ಟು 100 ವರ್ಷ ಕಾಲ ಅಮ್ಮ ಅವ್ರಿಗೆ ಆಯುಷ್ಯ ಕೊಡಲಿ. ನಮ್ಮಂಥ ಸ್ನೇಹಿತರುಗಳು ಅಣ್ಣನ ಜೊತೆ ಇರ್ತೀವಿ ಯಾವಾಗಲೂ. ಅಣ್ಣ ದೀರ್ಘಾಯುಷ್ಯಗಳಾಗಬೇಕು. ಅವ್ರ ಸೇವೆ, ದೇವರ ಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಅಣ್ಣನಿಗೆ ತುಂಬ ಅಭಿನಂದನೆಗಳು. ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ ಹೇಳಿ.